ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ದೇ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಜಗವಿದು ಜಾಣ ನಿನಗೆ ಪ್ರಥಮ ಪ್ರಣಾಮ ವಿದ್ಯ ವಿನಾಯಕ ಬೋಧಿ ಪ್ರದಾಯಕ ವಿಘ್ನ ವಿನಾಶಕ ಬೋಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ವಿಘ್ನ ವಿನಾಶಕ ಬೋಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಮಂಗಳಗೊಳಿಸೋ ಈ ಶಾಂತಿಧಾಮ ಮಂಗಳಗೊಳಿಸೋ ಈ ಶಾಂತಿಧಾಮ ಮಂಗಳಗೊಳಿಸೋ ಈ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ಗಂಗಾಧರ ಸುತ ಚಂದ್ರ ಸುಧಾಕರ ಗಂಗಾಧರ ಸುತ ಚಂದ್ರ ಸುಧಾಕರ ಮಂಗಳಗೊಳಿಸೋ ಈ ಶಾಂತಿದಾಯಕ ಗಂಗಾಧರ ಸುತ ಚಂದ್ರ ಸುಧಾಕರ ಮಂಗಳಗೊಳಿಸೋ ಶ್ರೀ ಸುಖದಾಯಕ ಭವಸಾಗರವನ್ನು ದಾಟಲು ಅನುದಿನ ಭವಸಾಗರವನ್ನು ದಾಟಲು ಅನುದಿನ ಪಾವನ ವೇದವ ತಾರಕ ನಾಮ ಪಾವನ ವೇದವ ತಾರಕ ನಾಮ ಪಾವನ ವೇದವ ತಾರಕ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಅಷ್ಟರಲ್ಲಿ ನಮ್ಮಲ್ಲಿ ಅಷ್ಟು ಅನ್ಯೋನ್ಯತೆ ಬೆಳೆದಿದೆ. ಅವ್ರು ನಮ್ಮ ನಗೆಗುಡದ ಬಗ್ಗೆ ಲೇಖನ ಬರೆದು ಓದಿ ಅವರು ಹೇಳ್ತಿದ್ದಾರೆ ಅನ್ನೋದು ನಮಗೆ ಒಳ್ಳೆಯದನ್ನಿಸ್ತದೆ, ಚೆನ್ನಾಗಿ ಅನಿಸ್ತದೆ. ಆಮೇಲೆ ಶುಭ ಹಾರೈಸಿದ್ದಾರೆ, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. 24 ವರ್ಷ ಆಯಿತು. ನನಗೆ ಶುಗರ್ ಬಂದು 350 ಇತ್ತು. ಏನು ಮಾಡೋದು ಕಮ್ಮಿ ಆಗ್ತಾ ಇರಲಿಲ್ಲ. ಆಮೇಲೆ ಈ ನಗೆಕೂಟಕ್ಕೆ ಬಂದಮೇಲೆ 100 ಆಯಿತು, 150 ಆಯಿತು, 200 ಇದ್ದೀನಿ. ಇವಾಗ 25 ವರ್ಷದಿಂದ 200 ಒಳಗೇ ಇದ್ದೀನಿ. ಶುಗರು ನಾರ್ಮಲ್ ಆಗಿದ್ದೀನಿ. ಆಮೇಲೆ 3 ವರ್ಷ ಆಯಿತು ನನ್ನ ಪೆರಾಲಸ್ ಆಯಿತು. ಪೆರಾಲಸ್ ಆದ್ರೂ ನನಗೆ ಟ್ರೀಟ್ಮೆಂಟು ಇಲ್ಲಿ ಬಂದು ಎಕ್ಸರ್ಸೈಸು 1 ತಿಂಗಳ ರೆಸ್ಟ್ ತೊಗೊಂಡಿರೋ ಅಷ್ಟೇ. ಬಂದು ಎಕ್ಸರ್ಸೈಸ್ ಮಾಡಿ ಇದುವರೆಗೂ ನಾನು ಆಯುರ್ವೇದಕ್ಕೂ ತೊಗೊತಾ ಇದ್ದೀನಿ. ಆದರೂ ಆರೋಗ್ಯವಾಗಿದ್ದೀನಿ. ನಾನು ಇಲ್ಲಿ ಬಂದಮೇಲೆ ನನಗೆ ಯಾವುದು ಕಾಯಿಲೆ ಇಲ್ಲ. ಇದ್ರೂ ನಾನು ಇಲ್ಲ ಅಂತ ಯಾರಿಗೂ ಹೇಳೋಲ್ಲ. ಐತೆ ಅಂದರೂ ನಾನು ಯಾರಿಗೂ ಹೇಳ್ಕೊಳ್ಳಲ್ಲ. ನಾನು ಆರೋಗ್ಯ ನಾನು ಒಂದು ಎಕ್ಸರ್ಸೈಸ್ ಮಿಸ್ ಮಾಡಲ್ಲ, ಮಾಡ್ತೀನಿ. ಇಲ್ಲರೂ ಮನೆಯಲ್ಲೂ ಮಾಡ್ತೀನಿ, ನಾನು ಎಕ್ಸರ್ಸೈಸು ಇಲ್ಲೂ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ ಆರೋಗ್ಯ ಚೆನ್ನಾಗಿದೆ. ಹಿಂಗೆ ನಾನು ಇರಬೇಕು ಅಂತ ನನ್ನ ಆಸೆ. ನಾನು ಇರೋ ತನಕ ಇಲ್ಲಿ ನಗೆಕೂಟಕ್ಕೆ ಬರಬೇಕು ಅಂತ ನನ್ನ ಆಸೆ. ತುಂಬ ಥ್ಯಾಂಕ್ಸ್ ಮಹಾಲಕ್ಷ್ಮಿ. ಯಾರು ಬರಲಿ ಎಲ್ಲರೂ. ನೆಕ್ಸ್ಟು ಭವಾನಿ ಬಂದಿದ್ದಾರೆ. ನೆಕ್ಸ್ಟು ಯಾರು ಮಾತಾಡ್ತೀರಾ ಬನ್ನಿ ದಯವಿಟ್ಟು. ಲಕ್ಷ್ಮಮ್ಮ ಅವ್ರು ಬರ್ತಾ ಇದ್ದಾರೆ ಲಕ್ಕೆರೆಯಿಂದ. ಲಕ್ಷ್ಮಮ್ಮ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಾನು ಈ ನಗೆಕೂಟಕ್ಕೆ ಬಂದು ಸೇರ್ಬೇಕಾದ್ರೆ ಇಲ್ಲಿ ಮಾಡ್ತೀನಿಲ್ಲ, ಮೊದಲು ಇಲ್ಲಿ ಈ ಸೈಡೇ ಮಾಡ್ತಿದ್ರು ಸ್ಟಾರ್ಟಿಂಗು. ನಾನು ಆವಾಗಲೇ ಬಂದು ಸೇರಿಕೊಂಡೆ. ಆದರೆ ನನಗೆ ನಾಚಿಕೆ ಒಂಥರ ಕುತ್ಕೊಂಡು ಅವರೆಲ್ಲ ಚಪ್ಪಾಳೆ ಬಡ್ಕಿದ್ದು ನಾನು ಕುತ್ಕೊಂಡು ಪಡ್ಕೊತಾ ಇದ್ದೆ. ಅವಾಗ
ಅವಾಗ ನಮ್ಮ ಜೊತೆಲಿ ಫ್ರೆಂಡ್ಸ್ ಬಂದವರು ಯಾಕೆ ನಾಚ್ಕೊಂಡು ಹೊಡಿತೀಯ ನೀನು ಸೇರ್ಕೊ ಹೋಗಿ ಅನ್ನೋರು. ಆಮೇಲೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ನನ್ನ ಮನೆ ಎದುರು ಮನೆಯೇ, ಅಲ್ಲೇ ಕುತ್ಕೊಂಡು ಮಾಡೋದು ನಾನು. ಇವ್ರು ಮಾಡೋದೆಲ್ಲ ನೋಡಿ ನೋಡಿ ಅಯ್ಯಪ್ಪಲ್ ಮೇಲೆ ಕೊಡಿ, ಇಲ್ಲೇ ಯಾಕೆ ಮಾಡ್ತೀಯ, ಹೋಗು ಚಿಕ್ಕಮ್ಮ ಅಲ್ಲಿಗೆ ನೀನು ಅಂತ ನಮ್ಮ ಅಕ್ಕನ ಮಗ ಒಬ್ಬನಂದ. ಆವಾಗ ಹಂಗೆ ಮೆಲ್ಲಗೆ ಬಂದು ಇಲ್ಲಿ ಇದು ಸ್ಟಾರ್ಟ್ ಒಂದು ಸ್ವಲ್ಪ ದಿನ ಆಗಿತ್ತು, ಅವತ್ತೇ ನಾನು ಬಂದು ಸೇರ್ಕೊಂಡವಳು. ಆವಾಗಿಂದ ಇವತ್ತವರೆಗೂ ಇದು ನಮ್ಮ ಮನೆ ಇದ್ದಂಗೆ ನನಗೆ. ಈಗಾಗಲೇ ನಾನು ಇಲ್ಲಿಂದ ಹೋಗಿ ಒಂದು 14 ವರ್ಷ ಆಯಿತು ಲಗ್ಗೆರೆಗೆ. ಆದರೂ ಕೂಡ ಅಲ್ಲಿಂದ ನನಗೆ ಯಾವತ್ತಾರ ಒಂದು ದಿನನಾದ್ರೂ ಇಲ್ಲಿ ಬರಬೇಕು, ಇಲ್ಲಿ ಬರಲೇಬೇಕು. ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಅಲ್ಲಿ ಕೂತ್ಕೊಂಡ್ರೆ 4 ಜನರ ಹತ್ರ ಇಲ್ಲಿ ವಿಷಯನೇ ಹೇಳ್ತೀನಿ ವಿನ ಅಲ್ಲಿ ವಿಷಯ ಹೇಳಲ್ಲ. ಯಾವಾಗ್ಲೂ ನೆನೆಸ್ಕೊತಾ ಇರ್ತೀನಿ ಒಂದು ಸಂತೋಷಕ್ಕೆ, ಖುಷಿ ಇದ್ದಾಗ ಅಲ್ಲಿ ಹಂಗೆ ಮಾಡ್ತಿದ್ವಿ ಇಲ್ಲಿ ಹಿಂಗೆ ಮಾಡ್ತಿದ್ವಿ ಅಂತೇಳಿ. ಆ ಕಾರಣಕ್ಕಾದ್ರೂ ನಾನು ಚೆನ್ನಾಗಿರ್ಬೇಕು ಅನ್ನೋದು. ಅಲ್ಲೋಗಿ ನಗೆಕೂಟ ಸ್ಟಾರ್ಟ್ ಮಾಡಿದೆ. ಈ ಕೊರೋನಾ ಬಂದಾಗ ಸ್ಟಾಪ್ ಮಾಡಿದ್ದೀನಿ, ಆದರೂ ವಾಕಿಂಗ್ ಹೋಗ್ತೀನಿ. ಇಲ್ಲಿ ಯಾವ ಥರ ಬಂದು ನಿಮ್ಗಳನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ನಗ್ನಗ್ತಾ ಹೋಗ್ತಾ ಇರ್ತೀನಿ. ನಮ್ಮ ಯಜಮಾನ್ರು ನಾನು ಇಬ್ಬರು ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ಯಜಮಾನ್ರು ಬಂದವರು ನಮಸ್ಕಾರ ಎಲ್ಲರಿಗೂ. ನಾವು ಶಾರದಾ ಮೇಡಮ್ 25 ವರ್ಷದಿಂದ ಸುರೇಶ್ ಸಾರು, ಭಾರತಿಯವರು ಎಲ್ಲ ಸದಸ್ಯರು ಎಲ್ಲ ಬಂದು ನಾವು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಅಷ್ಟು ತುಂಬ ಚೆನ್ನಾಗಿ ನಾವು ಫಂಕ್ಷನ್ಗಳೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀವಿ. ನಾವು ಇಲ್ಲಿ ಬಂದಾಗ ಎಲ್ಲ ಏನು ಈ ಥರ ಎಲ್ಲ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಒಂಥರ ನಾಚಿಕೆ ಆಗ್ತಾ ಇದೆ. ಆಮೇಲೆ ನಾವು ಹೋಗಿ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ನಾನು ಬಂದ ಮೇಲೆ ಒಂದು 2 ವರ್ಷ ಬಂದೆ. ಆಮೇಲೆ ತುಂಬ ಚೆನ್ನಾಗಿ ಆರೋಗ್ಯ ಎಲ್ಲ ಚೆನ್ನಾಗಿ ಆಗಿತ್ತು. ಆಮೇಲೆ ನಮ್ಮ ಯಜಮಾನನ ಕರ್ಕೊಂಬಂದು ನೋಡಿ ಈ ಥರ ಚೆನ್ನಾಗಿದೆ. ಸರಿ, ನಮ್ಮ ಯಜಮಾನರು ನಮ್ಮ ಜೊತೆಗೆ ಎಲ್ಲ ಎಲ್ಲ ಮಾಡೋರು. ನಮ್ಮ ಫಂಕ್ಷನಲ್ಲಿ ಎಲ್ಲ ಸೇರಿಕೊಂಡು ನಮ್ಮ ಯಜಮಾನರು ಎಲ್ಲನೂ ಚೆನ್ನಾಗಿ ಮಾಡ್ತಾಯಿದ್ರು. ಶಾರದಾ ಮೇಡಮ್ಗೆ, ಭಾರತಿ ಮೇಡಮು, ಸುರೇಶ್ ಸಾರು ಎಲ್ಲರೂ ಚೆನ್ನಾಗಿ ನಾವು ಫಂಕ್ಷನ್ಗಳು ಮಾಡ್ಕೊಂಡು ತುಂಬ ಚೆನ್ನಾಗಿ ನಡೆಸ್ತಾ ಇದ್ವಿ ಪ್ರೋಗ್ರಾಮ್ಗಳನ್ನ. ಈಗ ಶಾರದಾ ಮೇಡಮು ಅಲ್ಲಿಂದ ಇಲ್ಲಿಂದ ಹೋದ್ಮೇಲೆ ನಮಗೊಂಥರ ಬೇಸರಿಕೆ ಆಗಿ ಆಮೇಲೆ ಕಮಲಾ ಮೇಡಮು, ಸುರೇಶ್ ಸಾರು, ಭಾರತಿಯವರು ಎಲ್ಲ ಸೇರಿಕೊಂಡು ಇದನ್ನು ನಡೆಸ್ತಾ ಇದ್ದೀವಿ. ನಮ್ಮ ಯಜಮಾನರು ಇಲ್ಲಿ ನಗೆಕೂಟದಲ್ಲಿ ತುಂಬ ಅದೃಷ್ಟರಾಗಿದ್ದರು. ಆಮೇಲೆ ಲಗ್ಗೇರಿಗೆ ಹೋದ್ವಿ, ಅಲ್ಲೂ ಒಂದು ನಗೆಕೂಟ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ತಿರ್ಗಾ ವಿಧಾನಸೌಧ ಲೇಔಟ್ನಲ್ಲಿ ದೊಡ್ಡ ಮಗ ಹೋಗಿದ್ದಾರೆ, ಅಲ್ಲಿ ಪಾರ್ಕ್ನಲ್ಲಿ ಅಲ್ಲೂ ಒಂದು ಪ್ರೋಗ್ರಾಮ್, ಅಲ್ಲಿ ಒಂದು ನಗೆಕೂಟ ನಡೆಸಿದ್ರು. ಎಲ್ಲ ನಡೆಸ್ಕೊಂಡು ಚೆನ್ನಾಗಿ ಆರಾಮಾಗಿ ಇದ್ದರು. ಇವಾಗ 3 ವರ್ಷ ಆಯಿತು ಅವರು ಇದಾಗಿ. ಇವಾಗಲೇ ನಮ್ಮ ನಗೆಕೂಟದಲ್ಲಿ ಅವ್ರನ್ನ ನೆನೆಸ್ಕೊಂಡೇ ದಿನ ಇಲ್ಲ. ಅವರು ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಡೋರು, ಎಲ್ಲ ಇದು ಮಾಡೋರು. ನಮಗೆ ಇವಾಗ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಬರೋದಾ ಹೋದರೆ ನಮಗೆ ಜ್ವರ ಬಂದಂಗೆ ಆಗುತ್ತೆ. ಇಲ್ಲಿ ಬಂದ ಮೇಲೆ ನಮಗೆ ಖುಷಿಯಾಗಿ ಮನೆಗೆ ಹೋಗಿ ಚೆನ್ನಾಗಿ ಆರೋಗ್ಯವಾಗಿ ಕೆಲಸ ಮಾಡಿಕೊಂಡು ಎಲ್ಲ ನಗ್ತಾ ಇರ್ತೀವಿ. ಇಲ್ಲಿ ಬಂದಿಲ್ಲ ಅಂದರೆ ಒಂಥರ ಬೇಸರ ಆಗುತ್ತೆ. ನಮ್ಮ ನಗೆಕೂಟದವ್ರು ಎಲ್ಲರಿಗೂ ನಮ್ಮನ್ನು ಎಕ್ಸಸೈಸು ಶರೀರಕ್ಕೆ ಏನು ಬೇಕೋ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ವ್ಯಾಯಾಮ ಇದ್ದೇ ಇದೆ. ಅದನ್ನು ಸರಿಯಾಗಿ ಮಾಡೋದ್ರಿಂದ ನಮಗೆ ಒಳ್ಳೆಯ ಬಲ, ಆವತ್ತಿನ ಶಕ್ತಿ ದೇವರು ಕೊಡ್ತಾನೆ. ಇದನ್ನು ನಾವು 25 ವರ್ಷದಿಂದನೂ ಒಂದು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಒಂದು ದಿವಸ ಬರಲಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಪ್ರತಿ ದಿವಸ ಬಂದು ಕರೆಕ್ಟಾಗಿ ಟೈಮಿಗೆ ಬಂದು ಕರೆಕ್ಟಾಗಿ ಮಾಡಿದ್ರೆ ಅವರ ಆರೋಗ್ಯ ಪೂರ್ತಿ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಥರ ಮೆಡಿಕಲ್ ಇದು ಅಗತ್ಯ ಬೀಳೋಲ್ಲ. ಶರೀರಕ್ಕೆ ಅಷ್ಟೊಂದು ಶಕ್ತಿ ಕೊಡುತ್ತೆ. ಅದಕ್ಕೆ ನಾನೇ ಸಾಕ್ಷಿ. 25 ವರ್ಷದಿಂದ ಒಂದು ಮಾತ್ರೆ ನಾನು ತೊಗೊಂಡಿಲ್ಲ, ಯಾವ ಡಾಕ್ಟ್ರ್ ಹತ್ರನೂ ಹೋಗಿಲ್ಲ. ಬರೀ ಎಕ್ಸಸೈಸು. ಬೆಳಗ್ಗೆ 6:30ಗೆ ಲೇಟ್ ಆಗೋಯ್ತು ಅಂದರೆ ಬೇಜಾರಾಗುತ್ತೆ. ಇವತ್ತು 10 ನಿಮಿಷ ಲೇಟ್ ಆಗೋಯ್ತು, ಇಂಥ ಎಕ್ಸಸೈಸ್ ಬಿಟ್ಟೋಯ್ತು ಅಂಥೇಳಿ ಮನಸ್ಸಿಗೆ ಬೇಜಾರಾಗುತ್ತೆ. ಅದನ್ನು ನಾನು ಮನೇಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದ್ರೇ ಕರೆಕ್ಟಾಗಿರುತ್ತೆ. ಜೊತೆಗೆ ಈ ವಾತಾವರಣ, ಒಳ್ಳೆ ಗಾಳಿ, ಇದು ಎಲ್ಲ ಇದೆ.
ಅದರಿಂದ ಬಹಳ ಇದು ಎಫೆಕ್ಟಿವ್ ಆಗಿದೆ. ಯಾರು ಕರೆಕ್ಟಾಗಿ ಬೆಳಗ್ಗೆ ಬಂದು ನೋಡಿ, ನೀವು ಬಂದು ಮಾಡಿ ಕೊಂಚ ದಿವಸ ಮಾಡಿ, ನಿಮ್ಗೆ ಆವಾಗ ಎಫೆಕ್ಟಿವ್ ಗೊತ್ತಾಗುತ್ತೆ. ಒಂದು 4 ದಿವಸ ಬರಲಿಲ್ಲ ಅಂದರೆ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ, ಶರೀರವೆಲ್ಲ ಒಂಥರ ಬೇಸರ ಆಗುತ್ತೆ. ಇದನ್ನು ನನ್ನ ಒಂದು ಅನುಭವ. ಇದರಿಂದ ಎಲ್ಲರೂ ಉಪಯೋಗಿಸ್ಕೊಂಡ್ರೆ ನಿಮ್ಮ ಮೆಡಿಕಲ್ ಇದು 0 ಬಂದ್ಬಿಡುತ್ತೆ, ಏನು ಖರ್ಚಿರೋಲ್ಲ. ದೇವ್ರ ಕಡೆ ಮನಸ್ಸು ಇದು ಮಾಡಿಕೊಂಡು ಒಳ್ಳೆ ಶರೀರನ ಕಾಪಾಡಿಕೊಂಡು ಕೊಟ್ಟಿರೋದು ಆಯುಸ್ಸನ್ನು ಪೂರ್ತಿ ಉಪಯೋಗ ಮಾಡ್ಕೋಬೋದು. ಇಷ್ಟು ಹೇಳಿ ನನ್ನ ಮಾತಿಲ್ಲ. ನಗೆಕೂಟ ಇದೆ. ಬಂದು ಅಲ್ಲಿ ನೋಡು ಹಾಗೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ನಾನು ಬಂದೆ. ನನಗಿಷ್ಟ ಆಯಿತು ನಗೆಕೂಟ. ನನಗೆ ಕಣ್ಣು ಆಪ್ರೇಷನ್ ಮೊನ್ನೆ ಕಣ್ಣು ಟೆಸ್ಟ್ ಮಾಡಿಸ್ದೆ. ಆವಾಗ 5 ಇತ್ತು, ಈಗ 1 ಆಗಿದೆ. ಅಂದ್ರೂ ನಾನು ತುಂಬ ಮಾತಾಡ್ತೀನಿ ಯೋಗ ಮಾಡ್ಬೇಕಾರೆ. ನಮ್ಮ ಸಾರ್ ಎಷ್ಟೋ ಸಲ ಹೇಳಿದ್ದಾರೆ, ತುಂಬ ಮಾತಾಡ್ತೀರ ನೀವು ಅಂತಂದು. ಹಾಗಾಗಿ ಇನ್ಮೇಲೆ ಮಾತಾಡಲ್ಲ, ಬೇಗ ಬರ್ತೀನಿ. ಅಲ್ಲೇ ನಂಗೆ ಅದೇ ಖುಷಿ ಆಯಿತು. ಥ್ಯಾಂಕ್ಸ್ ಮಂಜುಳಾ, ಚೆನ್ನಾಗಿ ಮಾತಾಡಿದೀಯಾ. ನೆಕ್ಸ್ಟು ಯಾರು ಮಾತಾಡ್ತೀರಾ ಬನ್ನಿ, ದಯವಿಟ್ಟು ಒಂದು 5 ನಿಮಿಷ ಬನ್ನಿ. ಇವರು ನಾಗರಾಜ್ ಅವರು ಕಾಲಕ್ಕೆ ಸುಸ್ವಾಗತವು. ಎಲ್ಲ ಮನಸ್ಸಿನ ದುಗುಡವ ಮರೆ ಮಾಡುವ ನಗೆಕೂಟ. ಎಲ್ಲ ಮನಸ್ಸಿನ ದುಗುಡವ ಮರೆ ಮಾಡುವ ನಗೆಕೂಟ. ನಡೆಯಲಿ ಮುನ್ನಡೆಯಲಿ, ನಡೆಯಲಿ ಮುನ್ನಡೆಯಲಿ. ನಗೆ ಮಂಟಪದ ಕೊಡುಗೆಯ ಡಾಕ್ಟರ್ ಪ್ರಮೋದ್, ಮಾಸ್ಟರ್ ಸುರೇಶ್ ಹಾಗೂ ಕಮಲಾರವರ ಮುಂದಾಳತ್ವದಲ್ಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯದ ಸೌಭಾಗ್ಯ ಕರುಣಿಸುತ್ತಿರುವ ನಗೆಕೂಟಕ್ಕೆ ಶುಭಾಶಯಗಳು. ಡಾಕ್ಟರ್ ಪ್ರಮೋದ್, ಕಮಲಾರವರ ಮುಂದಾಳತ್ವದಲ್ಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯದ ಸೌಭಾಗ್ಯ ಕರುಣಿಸುತ್ತಿರುವ ನಗೆಕೂಟದ ಶುಭಾಶಯಗಳು. ಎಲ್ಲ ನಗೆಕೂಟದ ಬಂಧು ಬಾಂಧವರಿಗೆ ಆರೋಗ್ಯ ಸಂಪತ್ಭರಿತವಾಗಿ ಬೆಳಗಲಿ. ಎಲ್ಲ ನಗೆಕೂಟದ ಬಂಧು ಬಾಂಧವರಿಗೆ ಆರೋಗ್ಯ ಸಂಪತ್ಭರಿತವಾಗಿ ಬೆಳಗಲಿ. ಎಲ್ಲರಿಗೂ ಶುಭವಾಗಲಿ. ಶುಭೋದಯ ನಗೆಕೂಟದಿಂದ ಎಲ್ಲರಿಗೂ ಶುಭವಾಗಲಿ. ಶುಭೋದಯ ನಗೆಕೂಟದಿಂದ ಎಲ್ಲರ ಮನಸ್ಸು ನಗೆಕೂಟದ ನಗುವಿನ ಕೊಡುಗೆಯನ್ನು ಪಡೆದು, ಎಲ್ಲರ ಮನಸ್ಸು ನಗೆಕೂಟದ ನಗುವಿನ ಕೊಡುಗೆಯನ್ನು ಪಡೆದು ಹರ್ಷಿಸಲಿ, ವಿಶ್ವಾಸದ ಬೆಸುಗೆ ಬೆಳೆಯಲಿ. ಹರ್ಷಿಸಲಿ, ವಿಶ್ವಾಸದ ಬೆಸುಗೆ ಬೆಳೆಯಲಿ. ಅಜರಾಮರವಾಗಲಿ ನಗೆಕೂಟ, ಅಜರಾಮರವಾಗಲಿ ನಗೆಕೂಟ. ಹೃನ್ಮನದ ಬೆಳಗಿನ ವಂದನೆಗಳು ಬೆಳಕಾಗಿ ಹಾಡಲಿ ಎಲ್ಲೆಲ್ಲೂ. ಹೃನ್ಮನದ ಬೆಳಗಿನ ಬೆಳದಿಂಗಳ ಬೆಳಕಾಗಿ ಹಾಡಲಿ ಎಲ್ಲೆಲ್ಲೂ ವಂದನೆಗಳು. ಮಾತಾಡಬೇಡಿ. ನಾವು ಏನು ತಂದಿರ್ತೀವೋ ಅದನ್ನು ನೀವು ದಯವಿಟ್ಟು ತಗೊಳ್ಳಿ. ಒಬ್ಬರು ಮಾತಾಡೋಕ್ಕೆ ಹೋಗಬೇಡಿ ನೀವು. ನಿಮ್ಮದೇ ಅದು ದುಡ್ಡು ನಿಮಗೆ ತೊಗೊಂಬಂದು ಕೊಡ್ತಿದ್ದೀವಿ. ಯಾವ ಫಂಕ್ಷನ್ ಮಾಡಿದ್ರು ಡಾಕ್ಟ್ರು ನಾನು ಕೊಡ್ತೀನಿ ತಗೊಳ್ಳಿ ಅಂತ ಅವರು ಈ ಸಲ 5,000 ಕೊಟ್ಟಿದ್ದಾರೆ ಡಾಕ್ಟ್ರು. ಅವ್ರಿಗೊಂದು ಚಪ್ಪಾಳೆ ಬರಲಿ. ಆಮೇಲೆ ನಮ್ಮ ಸದ್ರು ಅಷ್ಟೇ 1,000 ರೂಪಾಯಿ ಕೊಟ್ಟರು. ಮಿಕ್ಕಿದ್ದು ನಾವು ಮೆಂಬರ್ಸ್ಗಳೆಲ್ಲ 200 ರೂಪಾಯಿ ಹಾಕಿದ್ದೀವಿ ನಾವು. ಅದರಲ್ಲೇ ನಿಮಗೆ ತಿಂಡಿ ಆಮೇಲೆ ಪ್ರೈಸಸ್ಸು ಇದು ಎಲ್ಲ ತೊಗೊಂಬಂದಿದ್ದೀವಿ. ದಯವಿಟ್ಟು ಎಲ್ಲ ತಗೊಳ್ಳಿ. ಒಬ್ರೊಬ್ಬರನ್ನೇ ಕರಿತೀವಿ, ಬಂದು ಕೊಡ್ರಮ್ಮ. ಏನು ಮಾಡ್ತೀವಿ? ಚಪ್ಪಾಳೆ ಕಟ್ಟೋದಿಲ್ಲ. ನಾವು ಮೀಟಿಂಗ್ ಮಾತಾಡಿ ಕೂತಿದ್ವಿ. ನಾವು ಬರೋದೇನಕ್ಕೆ? ಗಾಯಕ ಮಾಡೋದು. ಅವ್ರು ಮಾಸ್ಟ್ರು ಎಷ್ಟು ಸತಿ ಹೇಳ್ತಾರೆ, ಎಷ್ಟು ಸತಿ ಮಾಡ್ತಾರೆ. ಅವರು ಮಾಡೋದನ್ನು ನಾವು ನಮ್ಮ ಆರೋಗ್ಯನ ನಾವು ಕಾಪಾಡೋಕೆ ನಾವು ಬರೋದು. ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಕತೆಗಳು, ಕಾರಣಗಳು ಎಲ್ಲ ಇರುತ್ತೆ. ನಾವು ಬರೋದು 1 ಅವರು ಏನಕ್ಕೆ ಬರ್ತೀವಿ? ನಮ್ಮ ಆರೋಗ್ಯಕ್ಕೋಸ್ಕರ ಬರ್ತೀವಿ. ಅವರು ನಮ್ಮ ಆರೋಗ್ಯದ ಬಗ್ಗೆ ಅವರು ಏನಿಲ್ಲ, ನಮ್ಮ ಆರೋಗ್ಯಕ್ಕೆ ನಾವು ಬರ್ತೀವಿ. ಅಷ್ಟೊತ್ತಿಗೆ ಏನು ಬರ್ತೀವಿ? ನಾವು ಬಂದು ಏನು ಮಾಡ್ತೀವಿ? ಚಪ್ಪಾಳೆ ತಟ್ಟೋದಿಲ್ಲ, ಏನೋ ಒಂದು ಮಾತಾಡ್ತಾ ಇರ್ತೀವಿ. ಆಮೇಲೆ ಏನೋ ಒಂದು ಚಿಂತೆ, ಅದೆಲ್ಲ ಚಿಂತೆನೆಲ್ಲ ಇಲ್ಲಿ ಮರಿಬೇಕು. ನಾವು ಬಂದಿರೋದೇನಕ್ಕೆ? ನಗ್ನಗ್ತಾ 4 ಜನದ ಹತ್ರ ಮಾತಾಡ್ಕೊಂಡು 1 ಅವರ್ ಅವ್ರ ಟೈಮ್ ತಗೊಂಡು ಮನೆಗೆ ಹೋದರೆ ನಮಗೆ ಇರೋದು ಇದೇ ಇಲ್ಲ ಅಲ್ವಾ? ಅದರಿಂದ ಬರೋರೆಲ್ಲರೂ ನಗೆಕೊಂಡು ಬಂದು ಚಪ್ಪಾಳೆ ಕಟ್ಟಿ ನಗ್ನಗ್ತಾ ಇದ್ದೀವಿ. ನಮ್ಮ ಮನೆಯ ಚಿಂತೆನ ಬಿಡಿ, ಆಮೇಲೆ ಮೀಟಿಂಗ್ನ ಬಿಡಿ, ಆಯಿತಾ? ಅದನ್ನು ನಾನು ಎಲ್ಲರಿಗೂ ನಿಮಗೆಲ್ಲರೂ ಕೇಳ್ಕೊಳ್ತೀನಿ. ನಾನು
ನಮ್ಮ ಯಜಮಾನ ಸತ್ತ ಮೇಲೆ ಬರೋದೇ ಬಿಟ್ಟಿದ್ದೆ. ಆಮೇಲೆ ಅಯ್ಯೋ ಮಕ್ಕಳೆಲ್ಲ ಅಮ್ಮ ಯಾಕಮ್ಮ ಒಂಥರ ಇದ್ದೆ, ಇಲ್ಲಪ್ಪ ನಮ್ಮ ಫ್ರೆಂಡ್ಸ್ಗಳು ನಾವೇ ಕೂಟಕ್ಕೆ ಹೋಗ್ತಾರೆ ನಾನು ಒಂಥರ ಇರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಅಮ್ಮ ಹೋಗಮ್ಮ ನಿಮ್ಮ ಆರೋಗ್ಯ ನೀನು ನೋಡ್ಕೊಳ್ಳೋ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವಾಗಿಂದ ನಾವು ಆರೋಗ್ಯಕ್ಕೆ ಇವಾಗ ಮಕ್ಕಳ ಮನೆಯಲ್ಲೂ ನಾನು ಜಾಸ್ತಿ ಇದು ಹೋಗೋದಿಲ್ಲ, ಇಲ್ಲೇ ನನಗೆ ಎಳೀತಾ ಇರುತ್ತೆ. ಅಲ್ಲಿ 10 ದಿವಸ ಹೋದ್ರೆ ಅಲ್ಲಿ 20 ದಿವಸ ಇರ್ತೀನಿ. ಆ ಥರ ನನಗೆ ಕೂಟದಲ್ಲಿ ಮಾಸ್ಟರ್ಗಳೆಲ್ಲರೂ ನಾವು ಅವ್ರಿಗೆ ಏನು ಹೇಳೋಕ್ಕಾಗಲ್ಲ, ಅವ್ರು ಮಾಡೋದನ್ನ ಮಾಡ್ತಾರೆ. ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಬೋದು. ಎಲ್ಲರೂ ನಾನು ತಪ್ಪು ತಿಳ್ಕೊಂಡೆ ಎಲ್ಲರೂ ಬಂದು ನಗೆ ಕೂಟನ ಭಾವಿಸಿ ಅವ್ರಿಗೆ ಇದು ಮಾಡಿ ನೀವು ಆರೋಗ್ಯ ಪಡ್ಕೊಳ್ಳಿ ಅಷ್ಟೇ ಹೇಳೋದು. ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ. ಲತೆಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತಾಯಿ ಒಡಲಿನ ಕುಡಿಯಾಗಿ ಜೀವನ, ತಾಯಿ ಒಡಲಿನ ಕುಡಿಯಾಗಿ ಜೀವನ. ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ. ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಮುಂದೆ ಯೌವನ ಮದುವೆ ಬಂಧನ, ಎಲ್ಲೆಲ್ಲೂ ಹೊಸ ಜೀವನ, ಆಹ ಎಲ್ಲೆಲ್ಲೂ ಹೊಸ ಜೀವನ. ಜತೆಯದು ದೊರೆತಾಗ, ಜತೆಯದು ದೊರೆತಾಗ, ಮೈ ಮನ ಮರೆತಾಗ, ನಗು ನಗುತ್ತಾ. ಚಿಕ್ಕ ವಯಸ್ಸು ಬಂದ್ಬಿಟ್ಟು ನಾನು ಪ್ರಥಮದಿಂದ ಇಲ್ಲೇ ಬರ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿಂದ ನನಗೆ ತುಂಬ ಅನುಕೂಲ ಆಗಿದೆ ಬಿಡಿ. ನಾನು ನನ್ನ ಹೆಂಡತಿಗೂ ಅಡ್ವೈಸ್ ಮಾಡಿದ್ದೀನಿ. ಅವರಲ್ಲಿ ಕೇರ್ಮಾನಹಳ್ಳಿ ಪಾರ್ಕಿಗೆ ಹೋಗ್ತಾರೆ. ಅವರು ಆಗಲೇ ಒಂದು 15 ವರ್ಷದಿಂದ ಹೋಗ್ತಾ ಇದ್ದಾರೆ. ಸುರೇಶ್ ಅವ್ರ ಮನೆ ಪಕ್ಕದಲ್ಲಿ. ಅವ್ರಿಗೂ ಆರೋಗ್ಯ ಸುಮಾರಾಗಿದೆ. ಮೊನ್ನೆ ಚಿಕ್ಕ ಆಪ್ರೇಷನ್ ಆಯಿತು, ಎಲ್ಲ ಆರಾಮಾಗಿದ್ದಾರೆ. ಅವ್ರಿಗೆ ಓಡಾಡ್ಕೊಂಡಿದ್ದಾರೆ. ನಾನು ಓಡಾಡ್ತಿದ್ದೀನಿ. ನನ್ನ ಕಣ್ಣು ಕ್ಯಾಟ್ರಾಕ್ ಆಪ್ರೇಷನ್ ಆಯಿತು. ಅದರಿಂದ ಒಂದು ವಾರದಿಂದ ಬಂದಿಲ್ಲ. ಒಂದಿನ ಬರಲಿಲ್ಲ ಅಂದರೆ ಏನೋ ಒಂಥರ ಸಮಸ್ಯೆ. ಆದರೂ ಲೇಟಾಗಿ ಬಂದರೂ ಎಲ್ಲ ಮುಖ ನೋಡಿಕೊಂಡು ನಾನು ಒಂಥರ ಸಂತೋಷ ಪಡ್ಕೊಂಡು ಹೋಗ್ತೀನಿ. ಎಲ್ಲರೂ ನಗಿಸ್ತೀನಿ. ನನಗೆ ಇಷ್ಟ. ಎಲ್ಲರ ಹತ್ರ ತಮಾಷೆ ಮಾಡ್ಕೊಳ್ಳೋದು. ನಾನೊಂದು ರೆವಿನ್ಯೂ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಈಗಲೂ ನಮ್ಮ BBMP ಹೋದರೆ ಜನ ಎಲ್ಲ ನನ್ನನ್ನು ಇಷ್ಟಪಡ್ತಾರೆ. ಇಲ್ಲಿ ನನ್ನ ಅಕ್ಕ ತಂಗಿದ್ದೀರು, ನಮ್ಮ ಡಾಕ್ಟ್ರು, ನಾವೆಲ್ಲ ಆತ್ಮೀಯರಾಗಿರ್ತೀವಿ. ಎಲ್ಲ ಸಿಸ್ಟರ್ಗಳು. ನಾನು ಎಲ್ಲರ ಹತ್ರ ಮಾತಾಡಬೇಕು, ಖುಷಿಯಾಗಿರ್ಬೇಕು ಅಂತ ನನ್ನ ಆಸೆ. ಆದ್ದರಿಂದ ನಾನು ದೇವರ ಆಯುಷ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ. ಮನೆ ಕಡೆನೂ ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದ್ದೀವಿ. ನನ್ನ ಸಿಸ್ಟರ್ಗಳು, ನನ್ನ ಬ್ರದರ್ಸ್ಗಳೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ.
ಸುಮಾರು ಒಂದು 10 ವರ್ಷ 12 ವರ್ಷ ಆಗಿರ್ಬೋದು. ಆವಾಗಿಂತ ಸ್ವಲ್ಪ ನನಗೆ ಭುಜ ನೋವಿತ್ತು ಮತ್ತು ಕುತ್ತಿಗೆ ನೋವಿತ್ತು, ಅದೆಲ್ಲ ಕಮ್ಮಿ ಆಗಿದೆ. ಮತ್ತು ನಾನು ಈಗ ಒಂದು 15 ದಿವಸ ಆಯಿತು ನಾನು ಆಪ್ರೇಷನ್ ಮಾಡಿಸ್ಕೊಂಡು. ಡಾಕ್ಟ್ರ್ ಅಂದರು ನೀನು ಒಂದು 20 ದಿವಸ ಎಲ್ಲೂ ಹೋಗ್ಬೇಡಮ್ಮ ಅಂತ. ನಾನು ಮನೇಲೇ ಇದ್ದು ಮೆಂಟ್ಲಾಗಿ ಹೋಗಿದ್ದೆ 1 ವಾರ. ಅದಕ್ಕೆ ಆಮೇಲೆ ನಮ್ಮ ಮಗಳಿಗೆ ಹೇಳ್ಬಿಟ್ಟು ಇಲ್ಲ ಕಣೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಆಮೇಲೆ ಈ ಮಂಜು, ಕಮ್ಮು, ಭಾರತಿ, ಜಯ ಎಲ್ಲ ಬಂದು ಭಾರತಿ ಎಲ್ಲರೂ ಬಂದು ಇದು ಮಾಡಿದ್ರು, ಬಂದು ನೋಡು ಮಾಡು, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಇದಾಗುತ್ತೆ ಅಂತ. ಆಮೇಲೆ ಬರ್ತಾ ಇದ್ದೀನಿ, ಪರವಾಗಿಲ್ಲ, ಇಲ್ಲಿ ಎಲ್ಲರೂ ಬನ್ನಿ. ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮನ್ನು ಉದ್ದೇಶಿಸಿ ನಮ್ಮ ಡಾಕ್ಟರು ನಗೆಕೊಟ್ಟ ಜೊತೆಗೆ ವೈದ್ಯಕೀಯ ವಿಷಯನೂ ಒಂದು ಸ್ವಲ್ಪ ಹೇಳ್ತಾರೆ. ಬಹಳ ಹೇಳಿದರೆ ನಾನು ಹಿಂದೆ ಅವ್ರ ಕೋಟ್ ಜಗ್ತೀನಿ. ಅವರು ಬಹಳ ಹೊತ್ತು ಮಾತಾಡಿದರೆ ಹಿಂದೆ ಜಗ್ಬಿಡ್ತೀನಿ, ಅವಾಗ ಅವರು ಕೂತ್ಕೋತಾರೆ. ಅದಕ್ಕೆ ಅವರು 5 ನಿಮಿಷ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. 5 ನಿಮಿಷ ನಾವು ಮಾತಾಡೋಣಂತೆ. ಆಮೇಲೆ ಮುಂದೆ ಅದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಅಣ್ಣಯ್ಯನೂ ಒಂದು 2 ನಿಮಿಷ ಮಾತಾಡ್ತಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ತಿಂಡಿ ನಗೆಕೊಟ್ಟ ಜನಕ್ಕೆ ವ್ಯವಸ್ಥೆ ಆಗಿದೆ. ಅದನ್ನು ಮುಗಿಸಿದ ಮೇಲೆ ನಾವು ವಿಚಾರಿಸೋಣ. ಬೇಗ ಕಾರ್ಯಕ್ರಮ ಮುಗಿಬೇಕಾಗಿದೆ, ಯಾಕಂದರೆ ಎಲ್ಲ ಕಡೆ ಲೈಟ್ ಉರಿತಾ ಇದೆ. ಸಂತೋಷ ಅಂದ್ರೆ ನಗು, ಸಂತೋಷದ ಪರಮಾವಧಿ ನಗು. ಮನಸ್ಸಿನಲ್ಲಿ ಆತ್ಮೋಲ್ಲಾಸ ಆದಾಗ ನಗು ತಾನಾಗ್ತಾನೆ ಬರ್ತದೆ. ದುಗುಡ ತುಂಬಿದ ಮನಸ್ಸಾದಾಗ ಏನಾಗ್ತದೆ ಅಂತಂದರೆ ಆತ್ಮ ಅಲ್ಲೇ ಸಹಿತ ಅದು ನೊಂದ್ಕೊಳ್ತಾ ಇರುತ್ತೆ. ಆದ್ದರಿಂದ ನಾವು ನಮ್ಮ ಪ್ರಾಣದ ಅರಿವು, ಆತ್ಮದ ಅರಿವನ್ನು ನಾವು ದಿನ ನಮ್ಮ ದೇಹದ ಆರೋಗ್ಯಕ್ಕಾಗಿ ಪಡ್ಕೊಳ್ಳೋದಕ್ಕೋಸ್ಕರ ಈ ನಗೆ ಮಂಟಪ ಒಂದು ಉದ್ಭಾವನೆ ಆಯಿತು. 2006ರಲ್ಲಿ ರಾಜ್ಯ ಪ್ರಶಸ್ತಿ, 2007ರಲ್ಲಿ ರಾಷ್ಟ್ರೀಯ ಗೌರವ, ಇವರೆಲ್ಲ ಬಂದು ಸಹಿತ ನಮ್ಮ ಕಡೆಗೆ ಏನಪ್ಪ ಅಂದರೆ ನಾನೊಬ್ಬ ಕ್ಯಾನ್ಸರ್ ತಜ್ಞ. ಇಷ್ಟು ಜೊತೆಗೆ ಸಾಮಾಜಿಕ ಕಳಕಳಿ ಉಳ್ಳ ಒಂದು ಮನುಷ್ಯ. ನನ್ನ ತಾಯಿ ಕ್ಯಾನ್ಸರ್ನಿಂದ ತೀರ್ಕೊಂಡಿದ್ದರಿಂದ ನಾನು ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ಗೆ ಸ್ಪೆಷಲೈಸೇಷನ್ ಮಾಡಿಕೊಂಡು ಹೋಗಿದ್ದೀನಿ. ಇವತ್ತಿನ ದಿವಸ ನನ್ನ ಸಂದೇಶ ಏನಪ್ಪ ಅಂತಂದರೆ, ಎಷ್ಟೇ ಆಗಿರಲಿ ಇವಾಗ ನಮ್ಮ ದೇಶವನ್ನು ನೋಡಿ ಕಲಿತಾ ಇದ್ದಾರೆ ಬೇರೆ ದೇಶಗಳು. ಜಪಾನ್ನಲ್ಲಿ ನೀವು ಕೆಲಸ ಮಾಡ್ತಾ ಇದೆಯಾ, ಸಿಗರೇಟ್ ಸೇದೋದ್ರ ಬದಲು ಆ ರೂಮ್ಗೆ ಹೋಗಿ 1 ಗಂಟೆ ನಕ್ಬಿಟ್ಟು ಬಾ ಅಂತ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಸರ್ಕಾರದಿಂದ ಅವ್ರು ಮಾಡಿರ್ತಕ್ಕಂಥ ಒಂದು ಆದೇಶ. ಇದನ್ನು ಸಹಿತ ನಮ್ಮ ದೇಶದಲ್ಲಿ ಇದೇ ರೀತಿ ಸಹಿತ ಪ್ರತಿಯೊಬ್ಬರು ಸಹಿತ ಆರೋಗ್ಯವಾಗಿರಬೇಕು ಅಂತ ಒಂದು ಸದ್ಭಾವನೆ ಮನಸ್ಸಿನಲ್ಲಿ ಮೂಡಿ ಬಂದಾಗ ಅವಾಗ ಅನಿಸುತ್ತೆ, ಯಾಕೆ ಈ ಆರೋಗ್ಯವನ್ನು ನಾವು ಬೆಳವಣಿಗೆ ಮಾಡ್ಕೋಬಾರ್ದು. ಈಗೆಲ್ಲ ನೀವು ಕೇಳಿದ್ರಿ, ಇಷ್ಟೊಂದು ಜನ ನಮ್ಮ ನಗೆಕೂಟದವ್ರ ಮೇಲೆ ಸಹಿತ 25 ವರ್ಷದ ಹಿಂದೆ ಅವರೆಲ್ಲ ಯೌವನಸ್ಥ ಸೌಂದರ್ಯರು. ಈಗಲೂ ಸಹಿತ ಸೌಂದರ್ಯನೇ ಮಾನಸಿಕ ಸೌಂದರ್ಯ. ದೇಹ ನಮ್ಮನ್ನು ಕೇಳೋದಿಲ್ಲ, ಅದೇನಾಗುತ್ತೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಆದಷ್ಟು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ನಗು ಸಹಾಯ ಮಾಡ್ತದೆ. ನಗುವಿನ ಸಹಾಯದಿಂದ ಏನಾಗ್ಬೋದು, ನಾವು BP ಡೌನ್ ಆಗ್ತದೆ. ಮಾನಸಿಕ ಕಾಯಿಲೆಗಳು ಸಹಿತ ತಾನಾಗ್ತಾನೆ ದುಪ್ಪಟ್ಟು ಆಗೋದ್ರ ಬದಲು ತಾನಾಗ್ತಾನೆ ತನ್ನ ಕಂಟ್ರೋಲಿಗೆ ಬರ್ತದೆ. ಆತ್ಮದ ಅರಿವು, ಜ್ಞಾನದ ಅರಿವು, ನಗೆ ಯೋಗ. ಕಮಲಾ ಮೇಡಮ್ ಸಹಿತ ಹೇಳಿದ್ರು, ಇದ್ರ ಜೊತೆಗೆ ಸಹಿತ ನಗೆ ಯೋಗಗಳು, ಕೆಲವು ಆಸನಗಳು ನಿಂತಲೇ ಮಾಡಿಸ್ತಾ ಇದ್ದೀವಿ, ಮಾನಸಿಕ ನಿಯಂತ್ರಣ ಬರ್ತದೆ. ಆಮೇಲೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಇವಾಗ ಆ ದಿವಸ ಬರದಲ್ಲೇ ಇದ್ರೆ ಏನೋ ಕಳ್ಕೊಂಡಾಗುತ್ತೆ ಅಂತ. ಆದ್ದರಿಂದ ಇದು ಅಬ್ಸೆಷನ್ ಅಂತ ಅಂತೀವಿ. ನಗುನ ಅಬ್ಸೆಷನ್ ಮಾಡ್ಕೊಂಡಾಗ ಏನಾಗುತ್ತೆ, ಅದನ್ನು ಜೀವನಕ್ಕೆ ಲೈಫ್ ಸ್ಟೈಲ್ ಅಳವಡಿಸಿಕೊಂಡಾಗ ಏನಾಗ್ತದೆ ಅಂದರೆ, ನಾವು ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು ಹೊರಟೋಗುತ್ತೆ. ಸಣ್ಣ ವಿಚಾರಗಳು ಮನೆಯಲ್ಲಿ ಸಂಸಾರದಲ್ಲಿ ಬೇಕಾದಷ್ಟು ಬರ್ತದೆ ಬೆಳಗ್ಗೆಯಿಂದ ಸಂಜೆಗೆ. ಆದ್ದರಿಂದ ಮೈಂಡ್ನ ನೀವು ಸೆಟ್ ಮಾಡ್ಕೋಬೇಕು. ಹೇಗೆ ಅಂದರೆ, ಇವತ್ತು ನಾನು ಯಾರಿಗೂ ಬೈಯೋದಿಲ್ಲ, ನಾನು ಯಾರಿಗೂ ಸಹಿತನೂ ಇನ್ನೊಬ್ರಿಗೆ ದುಃಖ ಕೊಡೋದಿಲ್ಲ. ಆದ್ದರಿಂದ ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಂಡು ನನ್ನ ದೇಹನ ನಾನು ಕಾಪಾಡ್ಕೊಂಡಿದ್ರೆ, ಒಂದು ಹಿರಿಯ ಅಥವಾ ಹಿರಿಯ ನಾಯಕಿ ಮನೆಯಲ್ಲಿದ್ದಾಗ ಮನೆಯೆಲ್ಲ ಉಲ್ಲಾಸವಾಗಿ ಇರ್ತದೆ. ಆದ್ದರಿಂದ ಮನೆಗಳಲ್ಲಿ ಹಚ್ಚುವ ಕನ್ನಡದ ದೀಪ ಅಂತ ಹೇಳೋದು. ಅದ್ರ ಜೊತೆಗೆ ಸಹಿತ ನಾನು ಹೇಳ್ತೀನಿ, ಮನೆಗಳಲ್ಲಿ ನೀವೆಲ್ಲ ನಗೆಯ ದೀಪ ಹಚ್ಕೊಂಡು ಹೋಗೋದು. ದೀಪನ ಹಚ್ತಾ ಇರ್ಬೇಕಾದ್ರೆ ದೇವರೇ ಅಂತ ಅಂದ್ಬಿಟ್ಟು ಅಂತ, ಏನಪ್ಪ ನನಗೆ ಈ ಸ್ಥಿತಿ ತಂದು ಕೊಟ್ಬಿಟ್ಟೆ ಅಂತ ಆಡಿದು ದುಃಖದಲ್ಲಿ ಹಚ್ಚಬಾರ್ದು. ಸುಖದಲ್ಲಿ ಇಟ್ಟಿದ್ದಕ್ಕೆ, ನೋಡಪ್ಪ ಇದು ನಾನು ನಿನಗೆ ಕೊಡತಕ್ಕಂಥ ಸದ್ಭಾವನೆ, ಇದೇ ನಾನು ಕೊಡತಕ್ಕಂಥ ಕೊಡುಗೆ ಅಂತ ಹೇಳಿದ್ರು. ಗಿಫ್ಟ್ ಐ ಆಮ್ ಗಿವಿಂಗ್ ಇಟ್ ಯು ಸೈಡ್ ಅಂತ. ಆದ್ದರಿಂದ ಎಲ್ಲರೂ ಸಹಿತಾನು ನೀವೇ ಪ್ರಾಮಿಸ್ ಮಾಡಿಕೊಡಿ, ನಾನು ಇವತ್ತು ಇಷ್ಟು ಹೊತ್ತು ನಾನು ನಕ್ಬಿಟ್ಟು ಹೋಗ್ತೀನಿ. ಆವತ್ತಿನ ನನಗೂ ಶಾರದಾ ಮೇಡಮ್ ಎಲ್ಲ ಆಗಿನ ಕಾಲ ಒಳಗಡೆಯಿಂದ, ನನ್ನ ಸಣ್ಣ ಹುಡುಗ 25 ವರ್ಷದ ಹಿಂದೆ, ಈಗ ನನಗೆ ರಿಟೈರ್ಮೆಂಟ್ ಆಗಿದೆ. ಅಲ್ಲಿ ನಂದು ಯೋಗ
ಬೆಳಿಗ್ಗೆ 6 ಗಂಟೆಗೆ ಯೋಗ ಬರ್ತಾ ಇದೆ, ಅದ್ರ ಜೊತೆಗೆ ಬ್ಯಾಡ್ಮಿಂಟನ್ ಇರ್ತಾ ಇತ್ತು ಪಕ್ಕದಲ್ಲಿ. ಯಾಕೆ ಎಲ್ಲ ಇಷ್ಟು ಜನ ಹೀಗೆ ಆಗ್ತಾ ಇದ್ದಾರೆ ಅಂದಾಗ ನನಗೆ ನಗುವಿನ ಮಹತ್ವದ ಬಗ್ಗೆ ತಿಳುವಳಿಕೆ ಬಂತು. ಆದ್ದರಿಂದ ಮನಸ್ಸು ಆಹ್ಲಾದವಾಗಿರಬೇಕು, ಆಶಾದಾಯಕವಾಗಿರುತ್ತೆ. ನಾಳೆ ಅನ್ನೋದು ನನ್ನದಿರಬೇಕು ಮನುಷ್ಯನಿಗೆ, ಅದು ನಗು ತಂದುಕೊಳ್ಳುತ್ತೆ. ಆ ನಾಳೆ ಅನ್ನೋದನ್ನು ಇವತ್ತು ಬಿಡ್ತು ಅಂತ ಅಂದರೆ ಆಗ ಏನಾಗುತ್ತೆ ಅಂದರೆ ಕವಲು ದಾರಿ ಆಗ್ತದೆ ಜೀವನ, ಆಮೇಲೆ ಬಿರುಕು ಬಿಟ್ಟ ದೋಣಿ ಆಗ್ತದೆ ಜೀವನ. ಅದಕ್ಕೆ ಅವಕಾಶ ಕೊಡದಾಗಿ ನಿಮ್ಮ ಹೃದಯದಲ್ಲಿ ನಗುವಿನ ಬುಕ್ಕೆಯನ್ನು ಹರಿಸ್ಕೊಂಡು ಹೋಗಬೇಕು. ಯಾವುದೇ ರೀತಿಯಲ್ಲಾಗಿರಲಿ ಸಹಿತ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ನಗು ಒಂದು ಸಾಧನ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋದಾಗ ಹೇಗೆ ಭಕ್ತಿಯಿಂದ ದೇವರಿಗೆ ಕೈ ಮುಗಿತೀವೋ ಅಲ್ಲಿ ಕೈ ಮುಗಿತೀವಿ, ಮಂಗಳಾರತಿ ತೆಗೆದುಕೊಳ್ತೀವಿ, ವಿಭೂತಿನೋ ನಾಮನೋ ಏನೋ ಒಂದು ಹಚ್ಕೊಳ್ತೀವಿ. ಅದು ಹಾಗೆ ಇಲ್ಲಿ ಜೀವನದ ಒಂದು ಪೂಜೆ, ನೀವು ಆ ದಿವಸದ ಪೂಜೆ ಮಾಡಬೇಕಾದ್ರೆ ನಗುವಿನ ಅವಶ್ಯಕತೆ. ಅದೇ ಒಂದು ಭಕ್ತಿ ಭಾವನೆ. ಇದೇ ನಗು ನಿಮಗೆ ಉಲ್ಲಾಸವನ್ನು ತಂದುಕೊಡ್ತದೆ. ಶುರುನಲ್ಲಿ ಯಾರಿದ್ರೆ ಬನ್ನಿ ಅಂತ ಕರೆದ್ರೆ ಇಲ್ಲಿ ಸ್ಟಾರ್ಟಿಂಗ್ ಟ್ರಬಲ್, ಕೆಲವು ಗಾಡಿಗಳಿಗೆ ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಉತ್ಸಾಹ ಉತ್ತೇಜನ ಬೇಕು. ಈ ಉತ್ತೇಜನ ಇಲ್ಲಿ ಸುರೇಶ್ ಸರ್ ಮತ್ತು ನಮ್ಮ ಕಮಲಾ ಮೇಡಮ್ ಇದ್ದಾರೆ. ಶಾರದಾ ಮೇಡಮ್ ಆಗಿನ ಕಾಲದಲ್ಲಿ ಸ್ಥಾಪನೆ ಮಾಡ್ಬೋದು. ಆದರೆ ಆರದ ದೀಪ ಅವರು ಇವತ್ತಿನ ತನಕ ಎಲ್ಲರ ಮನಸ್ಸಿನಲ್ಲಿ ಆರದ ದೀಪವಾಗಿ ಶಾರದಾ ಮಾತೆಯಾಗಿ ನಿಂತಿದ್ದಾರೆ ಇವತ್ತಿನ ದಿವಸ. ಇದಕ್ಕೆಲ್ಲ ನೀವು ಚಪ್ಪಾಳೆ ಬಿಡಿ. ದಿನದ ದೈನಂದಿನ ಎಷ್ಟೇ ಕಷ್ಟಗಳಿರಲಿ, ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಏನೇ ಇರಲಿ, ಆದರೂ ಸಹಿತನು ಎಡೆಬಿಡದೆ ಅದು ಒಂದು ತಾನು ಸ್ವಂತಗೈದ ಪ್ರಜ್ಞೆಯಿಂದ ಇವತ್ತು ಶಾರದಾ ಮೇಡಮ್ನವರ ಆಣತಿಯಂತೆ ಕಮಲಾದೇವಿ ಮೇಡಮ್ ಇವತ್ತು ದಿವಸ ಸುರೇಶ್ ಸರ್ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಖಂಡಿತವಾಗಲೂ ನಾನು ಅಭಾರಿ ಚಿರಋಣಿ. ನನಗೆ ಮಧ್ಯದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳಾಯಿತು. ನಾನು ಯಾವುದೋ ಗ್ಲೂಕೋಸ್ ಡೌನ್ ಆಗೋಯಿತು, ಅಥವಾ ನನ್ನ ಪೇಷಂಟ್ಸ್ಗಳು ನೋಡೋ ಇರುವಾಗ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂತಂತೀವಿ. ಅದಕ್ಕೆ ತಲೆ ಬಿದ್ದ ನನಗೆ ಈಗ 21ನೇ ಇಸ್ವಿನಲ್ಲಿ ಆಪ್ರೇಷನ್ ಆಯಿತು. ಇವತ್ತು ನಾನು ನಿಮ್ಮೆಲ್ಲ ಎದುರುಗಡೆ ನಿಂತಿದ್ದೀನಿ, 2 ಕೈ 2 ಕಾಲು ಬಿದ್ದೋಗಿದ್ದ ಮನುಷ್ಯ ನಾನು ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದರೆ ಇದೊಂದು ಅದ್ಭುತ. ಇದಕ್ಕೆಲ್ಲ ಸ್ಫೂರ್ತಿ ಮನದಲ್ಲಿ ಕೊಟ್ಟಂಥ ಈ ನಗೆಕೂಟ. ಈ ನಗೆಕೂಟದಿಂದ ಖಂಡಿತವಾಗಿ ಇಲ್ಲಿ ಚಪ್ಪಾಳೆ ಮುಖ್ಯ ಅಲ್ಲ, ಇದು ಒಂದು ನಗೆಯ ಸಂಸಾರ. ಇಲ್ಲಿ ಆಗಲೇ ಅಣ್ಣಯ್ಯ ಅಂತ ಅಂದ್ಬಿಟ್ಟಂತಂದರು, ಅವ್ರ ಹೆಸರು ನನಗೆ ಇವತ್ತಿಗೂ ಗೊತ್ತಿಲ್ಲ. ಅಣ್ಣಯ್ಯ ಅಲ್ಲ, ಅತ್ತೆ ಅಂತಿದ್ದಾರೆ. ಇವತ್ತು ನಾನು ಅಂಗಡಿಗೆ ಹೋಗಿ ಹೇಳಿ ಬಂದೆ, ಅವ್ರ ಮನೆಯಲ್ಲಿ ಕಳಿಸ್ಕೊಡಿ ಅಂತ. ಚಳಿ ಡಾಕ್ಟ್ರೇ ಹೇಗೆ ಬರ್ತಾರೆ, ಅವ್ರಿಗೆ 80 ವರ್ಷ ಆಯಿತು ಅಂತಂದರು. ಅತ್ತೆ ಇಲ್ಲಿ ಒಂದು ಸಂಸಾರದ ವಾತಾವರಣ. ಯಾರೂ ಸಹಿತ ಇಲ್ಲಿ ಮನಸ್ಸನ್ನು ದುಃಖ ಮಾಡಿಕೊಂಡು ಅಥವಾ ಒಬ್ರಿಗೊಬ್ರು ಅಂದ್ಕೊಂಡು ಯಾರೂ ಸಹಿತ ಇಲ್ಲಿ ತನಕ ಹೋಗಿಲ್ಲ. ಜೀವನದಲ್ಲಿ ಏನೇ ನಾನು ಆಗಲಿ ನಾಳೆ ಅನ್ನೋದನ್ನ ನಾನು ಫೇಸ್ ಮಾಡ್ತೀನಿ, ದುಃಖ ಅನ್ನೋದನ್ನ ನಾನು ಕಳ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಈ ನಗೆ ಕೂಟ ಇದೊಂದು ನಗೆ ಮಂದಿರ ಆಗ್ತಾ ಇದೆ ಇವತ್ತಿನ ದಿವಸ. ಇಲ್ಲಿ ಈ ನಗೆ, ಈ ಪಾರ್ಕ್ ಒಳಗಡೆ ಈ ನಗೆ ಕೂಟ ದೇಶ ವಿದೇಶಗಳಿಗೆ ಸಹಿತ ಎಲ್ಲರೂ ಫೇಮಸ್ ಆಗೋಗಿದೆ. ಎಷ್ಟೋ ಮನೆಗಳಿಗೆ ಸಹಿತ ನಿನ್ನ ನಗೆ ಕೂಟಕ್ಕೆ ಹೋಗಿದ್ದಂತ ಅವರ ರಾಜಿ ಇದ್ದಾರೆ, ಅವರೆಲ್ಲನೂ ಇಲ್ಲಿ ಸಹಿತ ಅಮೇರಿಕಾಗೆ ಹೋದಾಗಲೂ ಸಹಿತ ನಾನು ನಗೆಯನ್ನು ಕಳ್ಕೊಂಡಿದ್ದೀನಿ ಏನೋ ಅಂತಂದು ಹೋಗಲ್ಲ, ಇಲ್ಲೇ ಮನೆಯಲ್ಲಿ ಮಾಡು ಅಂದರೆ ಹಾಗಾಗೋದಿಲ್ಲ. ವಾತಾವರಣ ಮನುಷ್ಯನಿಗೆ ಅದೊಂದು ಉತ್ತೇಜನಕಾರಿ. ನಗೆ ಮಂಟಪ ಇದೆ, ಆನಂದೋಲ್ಲಾಸದಿಂದ ನಿಮ್ಮ ಜೀವನ, ಯಾರ ಆಯುಷ್ಯ ಯಾರ ಕೈನಲ್ಲಿಲ್ಲ, ಅದು ಭಗವಂತ ಕೊಟ್ಟ ದೇಣಿಗೆ. ಆ ದೇಣಿಗೆಯನ್ನು ನೀವೆಲ್ಲರೂ ಸಹಿತ ಹೇಗೆ ನೀವು ಇದನ್ನು ಮಾಡ್ಕೊಂಡು ಹೋಗ್ತೀರಾ, ನೀವು ನಿಮ್ಮ ಕೈನಲ್ಲಿದೆ. ಈ ಆರೋಗ್ಯ ನಿಮ್ಮ ಕೈನಲ್ಲಿದೆ, ಈ ಆನಂದ ನಿಮ್ಮ ಕೈನಲ್ಲಿದೆ, ಸಂತೋಷ ನಿಮ್ಮ ಕೈನಲ್ಲಿದೆ. ಮನೆಗಳಲ್ಲೆಲ್ಲನೂ ಈ ಸಂತೋಷ ನಗೆಯ ದೀಪವನ್ನು ಹಚ್ಚಿ, ಕನ್ನಡದ ಜೊತೆಗೆ ಆನಂದದ ದೀಪ ಖಂಡಿತ ಬೇಕೇ ಬೇಕು ಅಂತ ಹೇಳ್ತಾರೆ. ಇವತ್ತು ಸುರೇಶ್ ಮಳಸಣ್ಣನೇನು ಕೋಟು ಎಳೆಯಕ್ಕೆ ಬರೋದ್ರಲ್ಲಿ ಕೈ ಎತ್ತಿದರೆ ಅದಕ್ಕಿಂತ ಮೊದಲೇ ನಾನು ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೀನಿ. ಇವತ್ತಿನ ದಿವಸ ಡಾಕ್ಟರ್ ಪ್ರಮೋದ್ನ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿ ನಿಮ್ಮ ಉಸಿರು ನನ್ನ ಉಸಿರು ಇರೋ ತನಕ ನೆನಪು ಇಟ್ಕೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. Respected dignitaries on the dais, all the participants, yoga participants and other badminton participants and other people. ಇಲ್ಲಿ ಮುಖ್ಯವಾಗಿ ಯೋಗ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಯೋಗ, ಯೋಗದಿಂದ ನಮಗೇನು ಬೆನಿಫಿಟ್ ಬರ್ತದೆ ಅನ್ನೋದೆಲ್ಲ ಹೇಳಿದ್ದಾರೆ. ಯೋಗ ಈಸ್ ನಥಿಂಗ್ ಬಟ್ ಕನೆಕ್ಟಿಂಗ್ ದ ಬಾಡಿ, ಮೈಂಡ್ ಅಂಡ್ ಸೋಲ್ ಟುಗೆದರ್. ಯೋಗ ಮೇನ್ ಬೆನಿಫಿಟ್, ಯೋಗ ಮಾಡೋದ್ರಿಂದ ನಮ್ಮ ದೇಹ, ಮನಸ್ಸು ಮತ್ತು ನಮ್ಮ ಸೋಲು ಇವನ್ನ ಕನೆಕ್ಟ್ ಮಾಡ್ತದೆ.
ಆಮೇಲೆ ಮನುಷ್ಯನಿಗೆ ಡಿಫ್ರೆಂಟ್ ಆಯಾಮದಲ್ಲಿ ನಾವು ತಿಳ್ಕೋಬೇಕು. ನಮ್ಮ ಭಾವನೆ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆತ್ಮಸ್ಥೈರ್ಯ ಇವನ್ನೆಲ್ಲ ಒಗ್ಗೂಡಿಸೋದು ಈ ಯೋಗ. ಈ ಯೋಗದಿಂದ ಬರೋ ಬೆನಿಫಿಟ್ಸು ನಮ್ಮ ಎಸ್ಪೆಷಲಿ ಯೋಗ ಪ್ರಾರಂಭ ಮಾಡಿದ್ದು ನಮ್ಮ ಋಷಿಮುನಿಗಳು. ಮೊದಲು ಯೋಗ ಎಲ್ಲ ಮಾಡಿ 300 ಇಯರ್ಸ್ ಎಲ್ಲ ಋಷಿಗಳು ಬದುಕ್ತಾ ಇದ್ರು. ಈ ಯೋಗ ಎಸ್ಪೆಷಲಿ ಯೋಗದಿಂದ ನಾವು ಒಂದು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಆ ಯೋಗ ಗುರುಗಳ ಹೆಸರಿಂದ ನಾವು ಯೋಗನ ಶುರು ಮಾಡ್ತೀವಿ. ಯಾಕಂದರೆ ಅವರೆಲ್ಲ ಒಂದು ಮಾಡಿ ಆ ಯೋಗನ ಅಟ್ಲೀಸ್ಟ್ ಮನುಷ್ಯ ಆರೋಗ್ಯವಾಗಿ ಇಷ್ಟು ವರ್ಷ ಬದುಕಬಹುದು ಅಂತೇಳ್ಬಿಟ್ಟು ಅವರು ಪ್ರೂವ್ ಮಾಡಿ ಹೋಗಿದ್ದಾರೆ. ಒನ್ಸ್ ಆ ಋಷಿ ಮುನಿಗಳು ಏನು ಮಾಡಿದ್ರಲ್ಲ, ಆ ಮಾಡಿದ ಪೀರಿಯಡ್ ಹೋದ್ಮೇಲೆ ನೆಕ್ಸ್ಟು ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಆ್ಯಂಡ್ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಮನುಷ್ಯ ಎಸ್ಪೆಷಲಿ ಇಂಡಿಯನ್ ಇವ್ರದ್ದು ಆಯುಷ್ಟು ಇಟ್ ಹ್ಯಾಸ್ ಕಮ್ ಓನ್ಲಿ ಟು 50 ಇಯರ್ಸ್. ನಮಗೆ ಇಂಡಿಪೆಂಡೆನ್ಸ್ ಮುಂದೆ, ಇಂಡಿಪೆಂಡೆನ್ಸ್ ಆಮೇಲೆ. ಯಾಕಂದರೆ ಇಂಡಿಯಾ ಹ್ಯಾಸ್ ಬಿಕಮ್ ದ ಸೋ ಎಕನಾಮಿಕಲಿ ವೀಕ್ ಕಂಟ್ರಿ ಇನ್ ದ ವರ್ಲ್ಡ್ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಬಿಕಾಸ್ ಸಂಬಡಿ ಹ್ಯಾಸ್ ರೂಲ್ಡ್ ಅಸ್. ಬಿಕಾಸ್ ಸಂಬಡಿ ಹ್ಯಾಸ್ ರೂಲ್ಡ್, ನಾವು ನಮ್ಮ ಆರೋಗ್ಯ ಕಳ್ಕೊಂಡ್ವಿ, ನಮ್ಮ ಆರ್ಥಿಕ ಸ್ಥಿತಿನೆಲ್ಲ ಕಳ್ಕೊಂಡು ನಮಗೆ ಏನು ಇಲ್ದಿರ ಆಗೋಯ್ತು. ಲೇಟರ್ ಸ್ಟೇಜಸ್ ಈಗ ನಾವು ಇಂಡಿಯಾ ಎಕನಾಮಿಕಲಿ ಈಗ ಮೊದಲು ಇಂಡಿಪೆಂಡೆನ್ಸ್ ಟೈಮಲ್ಲಿ 38ರಲ್ಲಿದ್ವಿ, ಈಗ 4ರಲ್ಲಿದ್ವಿ. ಇಂಡಿಯಾ ಹ್ಯಾಸ್ ಇಂಪ್ರೂವ್ಡ್ ಎಕನಾಮಿಕಲಿ ಇಂಪ್ರೂವ್ ಆದಾಗ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಯಿತು. ಯಾಕೆ ಮನುಷ್ಯನಿಗೆ ಇವಾಗ ಜೀವನ ಮಾಡಬೇಕು ಅಂದರೆ ನಮಗೆ ಬರೀ ಯೋಗ ಮಾಡಿಬಿಟ್ರೆ ಆಗಲ್ಲ. ಯೋಗದ ಜೊತೆ ಊಟ ಬೇಕು, ಸರಿಯಾದ ಊಟದ ಜೊತೆ ಹೇಗೆ ಎಕಾನಮಿ ಇಂಪ್ರೂವ್ ಆಯ್ತದೋ ಅದೇ ಥರ ಎಕಾನಮಿ ಕೂಡ ಇದ್ದಾಗ ನಮಗೆ ಇಂಪ್ರೂವ್ ಆಗ್ತದೆ. ಎಸ್, ಯೋಗ ಈಸ್ ರಿಕ್ವೈರ್ಡ್. ಯೋಗ ಈಕ್ವಲಿ ಅದರ್ ಥಿಂಗ್ಸ್ ಆಲ್ಸೋ ರಿಕ್ವೈರ್ಡ್. ಅದಕ್ಕೆ ಎಕ್ಸಾಂಪಲ್ ಏನಂದರೆ ನಾವು ಥ್ರೂಔಟ್ ಇಂಡಿಯಾ ಎಸ್ ಎಕಾನಮಿಕಲಿ ಇಂಪ್ರೂವ್ ಆದಂಗೆ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಯ್ತಾ ಹೋಯ್ತು. ಆಗ ನಮ್ಮ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಆದಾಗ ಈ ಯೋಗನ ಈಗ ಒಂದು ಸರ್ಕಾರ ಒಂದು ದೃಢ ನಿರ್ಧಾರ ತಗೊಂಡು ಯೋಗನ ಪ್ರಪಂಚಕ್ಕೆ ಹಬ್ಬಿಸ್ಬೇಕು ಅಂತೇಳ್ಬಿಟ್ಟು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ರು. ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬೇಕಂದ್ರೆ ದೇ ಹ್ಯಾವ್ ಟೇಕನ್ ಸೋ ಮೆನಿ ಥಿಂಗ್ಸ್ ಇನ್ ಟು ಕಾನ್ಫಿಡೆನ್ಸ್. ಅಂದರೆ 500 ಇಯರ್ಸ್ ಇಂದ ಯಾಕೆ ಇಂಡಿಯಾದು ಯಾಕೆ ಆರೋಗ್ಯ ಇತ್ತು, ಯಾರು ಫೌಂಡರ್ ಮಾಡಿದ್ರು, ಏನೇನು ಮಾಡಿದ್ರು, ಒಂದು ಲಾ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಸೋ ಮೆನಿ ಥಿಂಗ್ಸ್ ಕನ್ಸಿಡರೇಷನ್ಗೆ ಬರುತ್ತೆ. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬೇಕಾದ್ರೂ ಕನ್ಸಿಡರ್ ಮಾಡಿ ಥ್ರೂಔಟ್ ವರ್ಲ್ಡ್ಗೆ ಈಗ ಯೋಗ ಅನ್ನೋದು ಹೇಳ್ಕೊಡೋದಕ್ಕೆ ಶುರುವಾಯಿತು. ಈ ಯೋಗ ಶುರು ಮಾಡಿದ್ಮೇಲೆ ನಮ್ಮ ಇಂಡಿಯನ್ಸ್ ಕೂಡ ಅದರ್ ಕಂಟ್ರೀಸಲ್ಲಿ ಹೋಗಿ ಸಾರ್ ಹೇಳ್ತಾಯಿದ್ರು, ಕ್ಯಾನ್ಸರ್ ಇರೋ ಪೇಷಂಟ್ಸ್ಗೆ, ಸೋ ಮೆನಿ ಡಿಸೇಬಲ್ಸ್ಗೆ ಇದನ್ನೆಲ್ಲ ಹರಡಿ ಅವರ ಆರೋಗ್ಯ ಕೂಡ ಇಂಪ್ರೂವ್ ಆಯಿತು. ಅದೇ ರೀತಿ ನಮ್ಮ ಇಂಡಿಯನ್ಸ್ ಏನಿದ್ದಾರೆ ಕಲ್ಚರು, ಈ ಯೋಗ ಇದನ್ನೆಲ್ಲ ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಅದನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಅದನ್ನು ಇಂಥ ಡಾಕ್ಟರ್ ಸಾರು, ಇಂಥ ಡಯಾಸಲ್ಲಿರೋ ಎಲ್ಲ ಡಿಗ್ನೇಟರೀಸು ಇದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹಾಗೆ ಬೆಳಿಬೇಕು. ಇದ್ರ ಜೊತೆಗೆ ಇದು ಯೋಗ ಈಗೇನೋ 50 ಜನ ಇದ್ದೀರಲ್ಲ, ಅದೇ ಹೇಳಿ ಈ 50ನ್ನು 100 ಮಾಡಬೇಕು. ಅದೇ ಇದನ್ನು ಇಂಪ್ರೂವ್ ಮಾಡ್ತಾ ಹೋದಾಗ ನೀವೊಬ್ಬರು ಯೋಗ ಕಲ್ತರ ನೀವೊಬ್ಬರಲ್ಲೇ ಇರಬಾರ್ದು, ನಿಮ್ಮ ಮನೆಗೆಲ್ಲ ಹೋಗಬೇಕು. ಅದು ಬೇಸಿಕ್ಕಿಂದ ತಿಳಿಸಿ ಅದನ್ನು ಮಾಡ್ತಾ ಹೋದಾಗ ಎಲ್ರಿಗೂ ಉಪಯೋಗ ಆಗ್ತದೆ. ಇವಾಗ ನೋಡಿ, ನೀವು ಒಂದು ಫಂಕ್ಷನ್ ಮಾಡ್ತಾ ಇದ್ದೀರಾ, ನಮ್ಮ ಕೆಂಚಪ್ಪ ಸಾರು, ಲಕ್ಷ್ಮಣ್ ಸಾರು ಬರೀ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದಾಗ ಅಟ್ಲೀಸ್ಟ್ ನಾವು ನೋಡೋದು, ನಮಗೆ ತಿಳಿದಿದ್ದು ನಾವು ಮಾತಾಡ್ತೀವಿ, ನಮಗೆ ತಿಳಿದಿದ್ದು ನಿಮ್ಮ ಜೊತೆ ಹಂಚ್ಕೋತೀವಿ. ಸೊ ಒಬ್ರಿಗೊಬ್ರಿಗೂ ಪರಸ್ಪರ ಹಂಚ್ಕೊಂಡಾದಾಗ ಪ್ರೀತಿ, ವಾತ್ಸಲ್ಯ, ಮಮತೆ, ಮಕಾರ ಅನ್ನೋದು ಅದು ಉಕ್ಕಿ ಹರಿತತೆ. ಅದು ಉಕ್ಕಿ ಹರಿಬೇಕು. ಉಕ್ಕಿ ಹರಿದು ಎಲ್ರಿಗೂ ಒಂದು ಸಿಹಿ ಜೀವನ ಆಗಬೇಕು. ಮೊದಲೆಲ್ಲ ಸಿಹಿ ಜೀವನ ಅನ್ನೋರು, ಮೊದಲೆಲ್ಲ ಸಿಹಿ ತಿನ್ನೋರು, ಈಗೆಲ್ಲ ಸಿಹಿ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಯಾಕೆ ಹೇಳಿ, ಆಲ್ರೆಡಿ ನಾವು ಒಂದು ಫ್ಯಾಕ್ಟ್ರಿನೇ ಬೆಳೆಸ್ಕೊಬಿಟ್ಟಿದ್ದೀವಿ. ಅದರಿಂದ ಸಿಹಿ ಜೀವನ ಅಂದರೆ ಇದೆ ಯೋಗ ಪ್ಲಸ್ ಸಿಹಿ. ಇವಾಗ ನಮ್ಮ ಅಕ್ಕವ್ರು ಕೂಡ ಬರ್ತಾರೆ ಅಲ್ಲಿ ಕಾಫಿಗೆ, ಲೆಸ್ ಅಂತಾರೆ. ಅದೇನು ಲೆಸ್? ನಾವು ಪ್ಲಸ್ ಅಂದರೆ ಅವ್ರು ಲೆಸ್ ಅಂತಾರೆ. ಇವಾಗ ಪ್ಲಸ್ ಲೆಸ್ಗೆ ಬಂದ್ಬಿಟ್ಟಿದ್ದೀವಿ. ಸೊ ಯಾಕಂದರೆ ಇಂಡಿಯನ್ಸ್ ಈಸ್ ದ ಮೋಸ್ಟ್ ಮ್ಯಾಕ್ಸಿಮಮ್ ಲಿವ್ಡ್ ಸಿಟಿಸನ್ಸ್ ಇನ್ ದ ವರ್ಲ್ಡ್ ಅರ್ಲಿಯರ್. ಈಗ ನಮ್ಮದು ಆವರೇಜ್ ಲೈಫ್ ಇಸ್ 70 ಇಯರ್ಸ್. ವರ್ಲ್ಡಲ್ಲಿ ಮ್ಯಾಕ್ಸಿಮಮ್ ವರ್ಷ ಬದುಕೋರು ಯಾರು ಅಂದರೆ ಜಪನೀಸ್. 100+ ಬದುಕ್ತಾರೆ ಜಪನೀಸ್. ನಾವು ಅಷ್ಟಿಗೆ ಆಗ್ತಾಯಿಲ್ಲ. ಇಂಡಿಪೆಂಡೆನ್ಸ್ ಟೈಮಲ್ಲಿ 50 ಮ್ಯಾಕ್ಸಿಮಮ್ 50-55 ವರ್ಷ ಆವರೇಜ್ ಲೈಫ್ ಇತ್ತು.
ಈಗ ಬಿಕಾಸ್ ನಾವೆಲ್ಲ ಸ್ವಲ್ಪ ಈ ಥರ ತಿಳ್ಕೊಂಡು ಮಾಡೋದ್ರಿಂದ ಈಗ 75 ಇಯರ್ಸ್ಗೆ ನಮ್ಮದು ಆವ್ರೇಜ್ ಲೈಫ್ ಬಂದಿದೆ. ನಮ್ಮವರು 200-300 ವರ್ಷ ಬದುಕಿದ್ದನ್ನು ತಿಳ್ಕೊಂಡು ಜಪಾನೀಸು ನಮ್ಮ ಕಲ್ಚರ್ನ ಡೆವಲಪ್ ಮಾಡಿಕೊಂಡು 100 ವರ್ಷ ಬದುಕ್ತಾರೆ. ಬಟ್ ನಾವು ಈಗ ಅದನ್ನು ಮತ್ತೆ ಶುರು ಮಾಡಿಕೊಂಡು ನಮ್ಮ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು ವರ್ಲ್ಡಲ್ಲಿ ಲೀಡಿಂಗ್ ಇಂಡಿಯನ್ಸೇ. ಸೊ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸೊ ನಮ್ಮ ಅಕ್ಕ ಅವರು, ನಮ್ಮ ಕಮಲಮ್ಮ ಮೇಡಮ್ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಲ್ಲ, ಯಾರೂ ಇಲ್ಲ. ಆವಾಗ ಯೋಚನೆ ಬರುತ್ತೆ, ಇಲ್ಲಿ ಏನಿದೆ ಯಾಕಂದ್ರೆ ಪಾರ್ಕ್ಗಾದ್ರೂ ಹೋಗೋಣ, ಅಲ್ಲಿನ ನಡೀತದೆ. ಸ್ವಲ್ಪ ಜನಕ್ಕೆ ಮಾತಾಡೋದು, ಎಲ್ಲ ಕುಡಿಯೋದು ಎಲ್ಲ ಇರುತ್ತೆ ಅಂತ ಎಲ್ಲರೂ ಇಲ್ಲಿ ಬರ್ತಾ ಇದ್ದೀವಿ. ಅದರಿಂದ ನಮಗೆ ಸಂತೋಷ ಆಗುತ್ತೆ. 6ರಿಂದ 2 ಗಂಟೆವರೆಗೂ ನಾವು ಎಲ್ಲಿದ್ದೀವಿ, ಏನಿದ್ದೀವಿ, ಏನು ಕಾಯಿಲೆ ನಮಗಿದೆ ಎಲ್ಲ ಮರ್ತೋಗ್ತಾ ಇದ್ದೀವಿ. ಜೊತೆಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು ನಗುತ್ತಾ ಕಾಲ ಕಳೀತಾ ಇದ್ದೀವಿ ಅಲ್ವಾ. ಅದರಿಂದ ಏನು ಕಷ್ಟ ಬಿದ್ರೂ ಕಾಫಿ ಕೊಡಿಸ್ತಾರೆ, ತಿಂಡಿ ಕೊಡಿಸ್ತಾರೆ. ಅಲ್ಲಿ ಆಗಾಗ ವರ್ಷಕ್ಕೊಂದ್ಸಲ ಟೂರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮನೆಯಲ್ಲಿ ಯಾರು ಕರ್ಕೊಂಡು ಹೋಗಲ್ಲ, ಅವರು ಹೋಗ್ತೀವಿ ಅಂದ್ರೆ ವಯಸ್ಸಾದವರು ಬಿಡ್ರಿ, ಅವರು ಬರೋ ಆಗಲ್ಲ ಅಂತ ಅವ್ರು ಹೋಗ್ತಾರೆ. ಆದರೆ ನಗೆಕೂಟ ಹಂಗಲ್ಲ, ವಯಸ್ಸಾದವನ್ನೇ ಬಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. 25 ವರ್ಷದಿಂದ ನಾವು ಇದು ಮಾಡ್ತಾನೆ ಇದ್ದೀವಲ್ಲ, ಎಲ್ಲರೂ ಮರ್ತೋಗ್ಬಿಟ್ಟಿದ್ವಿ ನಮ್ಮ ವಯಸ್ಸು ಎಷ್ಟು ಅಂತ. ಅದರಿಂದ ಹುಟ್ಟಿದ ಹಬ್ಬ ಮಾಡುವಾಗ ಮಾತ್ರ ನಮಗೆ ಎಷ್ಟು ವರ್ಷ ಆಗಿದೆ ಅಂತ ಕೇಳ್ತಾರೆ. ಆಮೇಲೆ ನಾವು ಯಂಗ್ ಎಲ್ಲ. ಅದರಿಂದ ನೀವೆಲ್ಲರೂ ಕರೆಕ್ಟ್ ಟೈಮಿಗೆ ಬರಬೇಕಂತ ನಾವು ಸ್ಟಾರ್ಟ್ ಮಾಡೋದು ಮುಖ್ಯ ಅಲ್ಲ. ಬಸ್ಸು ಕಂಡಕ್ಟ್ರು ಡ್ರೈವರ್ ಇರ್ತಾರೆ, ಪ್ಯಾಸೆಂಜರ್ ಬಂದ್ರೇ ಡ್ರೈವರ್ ಖುಷಿ, ಕಂಡಕ್ಟ್ರಿಗೂ ಕಾಸು ಬರುತ್ತೆ. ಅದರಿಂದ ನಾವು ಎಲ್ಲರೂ ಬಂದ್ರೇ ಯಾರೋ ಅವರು ಮಾಡಲಿ, ನಾವು ಹೋಗೋಣ ಅಂತ ಇರಬೇಡಿ, ಕರೆಕ್ಟ್ ಟೈಮಿಗೆ ಬನ್ನಿ, ಸಂತೋಷವಾಗಿ ಮಾಡೋಣ. ಮನೆಯಲ್ಲಿ ಸ್ವಲ್ಪ ಮುಂಚೆ ಹೇಳಬೇಕಷ್ಟೇ. ನಾವು ಮೊನ್ನೆ ಹೆಂಗೆ ಆಗಿಬಿಟ್ವಿ, ನಾವು ಊಟ ಆದಮೇಲೆ ಸ್ವಲ್ಪ ಮಲಗಿದ್ವಿ. ಮಧ್ಯಾಹ್ನ ಒಂದು ದಿವಸ ನಿದ್ರೆ ಮಾಡಿಬಿಟ್ಟಿದ್ದೀವಿ. 6 ಗಂಟೆ ಆಯಿತು. ನಮ್ಮವರು 6 ಗಂಟೆ ಆಯಿತು ಅಂದರು. ಅವರು ಕಾಫಿಗೆ ಇಬ್ಬರಿಸಿದ್ರು. ನಾನೇನು ಅನ್ಕೊಂಡು ಅಯ್ಯೋ 6 ಗಂಟೆ ಆಗೋಯ್ತು, ಟೈಮ್ ಆಗೋಯ್ತು ಅಂತ ಜಲ್ದಿ ಹೋಗಿ ಕರೆಂಟ್ ಕ್ಯಾಲೆಂಡರ್ ಬಿಚ್ಚಿದೆ, ಒಂದು ಕಿತ್ತಾಕಿದೆ, ಬ್ರಷ್ ಮಾಡಿಬಿಟ್ಟೆ. ಏನು 6 ಗಂಟೆಗೆ ಜನ ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ ಹೊರಗೆ ಬಂದು ನೋಡ್ತೀವಿ. ಆಮೇಲೆ ಮೊಬೈಲ್ ನೋಡಿದ್ರೆ ದಿನ ಅದೇ ಇದೆ, ಬುಧವಾರನೇ ಇದೆ. ಆ ಥರ ನಮಗೆ ಒಂದು ಹುಚ್ಚು ಥರ ಆಗಿದೆ ಲಾಫ್ಟರ್ ಕ್ಲಬ್. ಬೆಳಗ್ಗೆ ಇದ್ದರೆ ಇಲ್ಲಿಗೆ ಬಂದ್ರೇ ನಮಗೆ ನೆಮ್ಮದಿ ಆ 2 ಗಂಟೆ ಕಾಲ. ಆಮೇಲೆ ಮನೆಯಲ್ಲಿ ಎಷ್ಟೋ ಕಷ್ಟಗಳು ನಷ್ಟಗಳು ಎಲ್ಲೋ ಇರ್ತವೆ, ಅದೆಲ್ಲ ಬಿಟ್ಟುಬಿಡ್ತೀವಿ. ಮತ್ತು ನೆಕ್ಸ್ಟು ಮಾರನೆಯಿಂದ ತಿರುಗಿ ಬರ್ತೀವಿ. ಇದು ನೀವು ಕರೆಕ್ಟಾಗಿ ಮಾಡ್ಕೊಂಡ್ಬಂದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ನಮಗೆ ಮಾತುಗಳು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. 2000 ಇಸ್ವಿಯಲ್ಲಿ ಯಾರೋ ಒಬ್ಬರು ನಟರಾಜನವರು ಬಂದು ನಮಗೆ ಹೇಳ್ತಾ ಇದ್ರು. ಅವ್ರೂ ಒಂದು ತಿಂಗಳ ಹಿಂದೆಯೇ ಎಲ್ಲೋ ಒಂದು ಕಡೆಗೆ ಕಲಿತು ನೋಡಿ ಬರ್ಕೊಂಡು ಬಂದು ಹೇಳಿದರು. ಆರಂಭ ಆಯಿತು, ಇದು ಸಿಕ್ತು, ಚಾಲನೆ ಸಿಕ್ತು. ಅವತ್ತಿನಿಂದ ಇವತ್ತಿನವರೆಗೆ ನಗೆಕೂಟ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ನಗೆಕೂಟದಲ್ಲಿ ಇವತ್ತು ಮುಖಾಮುಖಿ ನೋಡಲಿಕ್ಕೆ, ಹೆಸರು ಹೇಳಲಿಕ್ಕೆ, ಹೆಸರು ಬರೆಸು ನೋಡ್ಕೊಂಡಿದ್ರೆ ಒಂದು 60, 70, 80 ಜನ ಲಿಸ್ಟಲ್ಲಿ ಇದ್ದಾರೆ. ಬಟ್ ದಿನಾಲೂ ಅಟೆಂಡೆನ್ಸ್ ಅಂಥೇಳಿ, ಇವಾಗೇನೋ ಚಳಿಗಾಲ ಅಂತೇಳಿ ಕಡಿಮೆ ಇರ್ಬೋದು, ಬಟ್ 50ವರೆಗೆ ಯಾವಾಗಲೂ ಇರ್ತದೆ ಚಳಿಗಾಲ ಬಿಟ್ಟು. ಸೊ 50 ಜನರಲ್ಲಿ ಅನ್ಯೋನ್ಯತೆ, ಬಂಧುತ್ವ, ನಮ್ಮ ಜೊತೆ ಪರಿಸರದಲ್ಲಿ ಬೆಳವಣಿಗೆ ಜೊತೆಗೆ ಆಗ್ತಾ ಇರೋದು. ನಮ್ಮ ಜೊತೆಗೆ ಅವರು ಕೆಲವೊಂದು ಕಾರ್ಯಕ್ರಮಗಳನ್ನು, ಬರ್ತ್ಡೇ ಇರ್ಬೋದು, ಮನೆಯಲ್ಲಿ ಮದುವೆ ಮುಂಚೆ ಇರ್ಬೋದು, ಅಂಥವೆಲ್ಲ ಅವರು ಆಚರಿಸ್ಕೊಂಡು ಬಂದು ನಮಗೂ ಸಿಹಿ ತಿಂಡಿ ತೀರಿಸಿ ನಮ್ಮೆಲ್ಲರ ಶುಭಾಶೀರ್ವಾದ ಅಥವಾ ಶುಭೋದಯನ ಪಡ್ಕೋತಾ ಇದ್ದಾರೆ. ನಾವು ಹಾಗೆ ಪಡ್ಕೋತಾ ಇದ್ದೇವೆ. ಆಮೇಲೆ ಈ ನಗೆಕೂಟದ ಬಗ್ಗೆನೇ ಹೇಳಬೇಕು. ನಗೆಕೂಟ ಹೇಗೆ ನಡೀತಾ ಇದೆ, ನಗೆಕೂಟ ಹೇಗೆ ಬಂತು ಅನ್ನೋದು ವಿಸ್ತಾರವಾಗಿ ಹೇಳಬೇಕಂದ್ರೆ ಅದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಇದು ಮೂಲತಃ ಮುಂಬೈಯಲ್ಲಿ ಒಬ್ಬರು ಡಾಕ್ಟರು ಒಂದು ಪಾರ್ಕಲ್ಲಿ ವ್ಯಾಯಾಮ ಮಾಡ್ತಾಯಿದ್ರು, ನಗೆಕೂಟ ನಡೆಸ್ತಾ ಇದ್ರು, ಹೇಳ್ತಾ ಇದ್ರು. ಅದನ್ನು ನೋಡಿದಂಥ ಒಬ್ಬ ವ್ಯಕ್ತಿ ಸತ್ಯನಾರಾಯಣ್ ಅಂತೇಳಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಈಗ ಲಿಂಗೈಕ್ಯರಾಗಿದ್ದಾರೆ. ಅವರು ಬೆಂಗಳೂರಿಗೆ ಪರಿಚಯಿಸಿ ಅವರಿಂದ ಸುಮಾರು ಬಸವರಾಜು, ವಿರೂಪಾಕ್ಷಯ್ಯ ಅಂಥೇಳಿ ಎಲ್ಲ ಹಿರಿಯರು ಸ್ವಲ್ಪ ಚಾಲನೆ ಕೊಟ್ಟರು. ನಮ್ಮ ಭಾಗದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅವ್ರಿಗೆ ನಾವು ಗೈಡೆನ್ಸ್, ಅವರು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಸೊ ಎಲ್ಲ ಕಡೆಗೆ ಬೆಂಗಳೂರಲ್ಲಿ ಸುಮಾರು 350 ಕ್ಲಬ್ಗಳಿದ್ದಾವೆ ಅಂತ ಲೆಕ್ಕ ಇದೆ. ಸರಿಯಾಗಿ ನಡೀತಾ ಇರೋದು 100-150 ಇರ್ಬೋದೇನೋ.
ಅಲ್ಲಿ ಕೇಂದ್ರದಲ್ಲಿನೂ ಕೆಲವೊಂದು ಕಾರ್ಯಕ್ರಮಗಳನ್ನು ಇಟ್ಕೋತಾರೆ. ಪ್ರತಿ ವರ್ಷ ಬೇರೆ ಬೇರೆ ಕಡೆಗೆ ಕಾರ್ಯಕ್ರಮ ಇರ್ತಾರೆ. ಈ ವರ್ಷ ಚಿಕ್ಕಮಗಳೂರಲ್ಲಿ ಇಟ್ಟಿದ್ದಾರೆ. ಈ ನಗೆಕೂಟ ಎಲ್ಲರಿಗೂ ಅನುಕೂಲ ಆಗಿರೋದ್ರಿಂದ ನಿಶ್ಶುಲ್ಕ ಅಂದರೆ ಯಾವುದೋ ಒಂದು ಫೀಸು ಇಲ್ಲ, 1 ರೂಪಾಯಿನೂ ತಿಂಗಳಿಗೆ ಕೊಡಬೇಕಾಗಿಲ್ಲ. ಅವರಾಗೆ ಏನಾದರೂ ಖರ್ಚು ಮಾಡಿದರೆ ಅದೊಂದೇ ಅವ್ರಿಗೆ ಬೀಳೋದು. ಸೊ ಅಲ್ಲಿ ಕೆಲಸ ಮಾಡಿಕೊಂಡು ಅವ್ರ ದಿನನಿತ್ಯ ಕೆಲಸ ಮಾಡಿಕೊಂಡು ಬೆಳಗಿನ ಜಾವ 1 ಗಂಟೆ ಮಾತ್ರ ನಿಂತು ಮಾಡುವ ಯೋಗ, ವಿಶ್ವಾಸ ಅಂದರೆ ಶ್ವಾಸೋಚ್ಛ್ವಾಸ ಅಂದರೆ ಡೀಪಾಗಿ ನಾವು ಬ್ರೆತ್ ಔಟ್ ಮಾಡೋದು, ಇವೆಲ್ಲ ನಾವು ನಿಂತು 1 ಗಂಟೆಯಲ್ಲಿ ಮಾಡಿ ಅದ್ರ ಜೊತೆಗೆ ನಗು ಮತ್ತು ಚಪ್ಪಾಳೆ ಸೇರಿಸಿ ಮಾಡುವ ಈ ಕಾರ್ಯಕ್ರಮ ಬಹಳ ಜನಕ್ಕೆ ಅನುಕೂಲ ಆಗಿದೆ ಅಂಥೇಳಿ ಮುಖಂಡರೆಲ್ಲ ಮನಗಂಡು ಅವರು ಹೆಣ್ಮಕ್ಕಳನ್ನೇ ಹೆಚ್ಚು ಆಕರ್ಷಿಸುತ್ತ ಈ ಕಾರ್ಯಕ್ರಮ ಬೆಳಗ್ಗೆ 1 ಗಂಟೆ. ನಾವು ಎಲ್ಲಿ ಯಾವ ಭಾಗದಲ್ಲಿ ಯಾವ ಲಗ್ಗೆಕೋಟದಲ್ಲಿ ಹೋದ್ರೂ ಸುಮಾರು 100ರಲ್ಲಿ 50-60 ಜನ ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ 60ರಲ್ಲಿ 45-50 ಜನ 60 ವರ್ಷ 20 ವರ್ಷ ದಾಟಿದವರು ಇರ್ತಾರೆ. ಸೊ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದ್ರಿಂದ ಇಷ್ಟು ಬೆಳವಣಿಗೆ ಆಗಿದೆ. ನೀವೆಲ್ಲರೂ ಬರ್ತಾ ಇದ್ದೀರಾ, ನ್ಯಾಯವಾಗಿ ವ್ಯಾಯಾಮ ಮಾಡಿ ಆರೋಗ್ಯ ಪಡ್ಕೋಬೇಕು ಅಂತ ಅನ್ನೋದು ಅಭಿಲಾಷೆ ನಮ್ಮದು. ಅದಕ್ಕೆ ದಯವಿಟ್ಟು ಬೇಗ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧನ್ಯವಾದಗಳು. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ ದುಂಬಿಗ ಹಾಡಿನ ಝೇಂಕಾರದಲ್ಲೂ ಘಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ವಸಂತ ಕೋಗಿಲೆ ಪಂಚಮನೋಂಚರ, ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ, ಈ ಮಲೆನಾಡಿನ ಭೂರಮೆ ಶೃಂಗಾರ, ಒಲವಿನ ಚೆಲುವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ.
ಆಶೆಯಿದು ರಸಕಾವ್ಯವಿದು ಇದ ಹಾಯುಗವಿದೇಕೆ ನಗುವ ನಯನ ಮಧುರ ಮೌನ ഇരുളല്ലു കാണുವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು